ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದರ್ಶನ್ ಭೂಮಿಕಾ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಂದರೆ ನೀವೇ ತಮ್ಮೆಲ್ಲ ನೋಡಿರ್ತೀರ. ಇವತ್ತು ಅಂದರೆ ಆಗಿರೋದ್ರಿಂದ ದಶು ಬೇರೆ ಬೆಳಗಿಂದ ಕೆಲ್ಸಕ್ಕೆ ಹೋಗಿದ್ದ. ಹೆಂಗೋ ಬಾ ದಶು ಪ್ಲೀಸ್ ಇವತ್ತು ಪೂಜೆ ಮಾಡಬೇಕು ಬಾ ಅಂತ ಅವನಿಗಂತೂ ನಾನಂತೂ ಹೇಳಿ 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 ಸಾಕಾಯಿತು. ಸ್ನಾನಕ್ಕೆ ಹೋಗಿದ್ದಾನೆ. ಅದಕ್ಕೆ ಭೀಮ್ ಅಮಾವಾಸ್ಯೆ ಹೇಗೆ ಮಾಡ್ಬೋದು, ನನಗೂ ಫಸ್ಟ್ನೇ ವರ್ಷ ಇದು. ಅಂದರೆ 2ನೇ ವರ್ಷದಲ್ಲಿ ಅಂದರೆ ನಮ್ಮ ಅತ್ತೆ ಊರಲ್ಲಿದ್ದೆ ನಾನು. ಅಲ್ಲಿ ಮಾಡೋಕ್ಕಾಗಿರಲಿಲ್ಲ. ಸೊ ಅಲ್ಲೆಲ್ಲ ಒಂದು ಸ್ವಲ್ಪ ನಮ್ಮ ಅತ್ತೆ ನಮ್ಮ ಅವಂಗೆ ಸ್ವಲ್ಪ ಹುಷಾರಿರಲಿಲ್ಲ. ಅವರು ಸ್ವಲ್ಪ ಆಚೆ ಹೋಗಿರೋದ್ರಿಂದ ನಾನು ಎಲ್ಲೂ ಮಾಡಿರಲಿಲ್ಲ. ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ದರ್ಶನ ಕರೆದಿದ್ದೀನಿ. ಅದು ಬೆಳಗಿಂದ ಎಷ್ಟು ಸತಿ ಕರೆದಿದ್ದೀನೋ ಗೊತ್ತಿಲ್ಲ ಗೈಸ್. ಬಾ ದಶು ಪೂಜೆ ಮಾಡಬೇಕು ಬಾ ದಶು ಅಂತ. ಅದಕ್ಕೆ 5:15 ಅವ್ರ ಓನರ್ ಹತ್ರ ಕೇಳ್ಕೊಂಡು ಬಂದಿದ್ದಾನೆ. ಸೊ ಗೈಸ್, ಇವಾಗೆಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ಪೂಜೆ ಸಹ ನಾನು ಮಾಡಿಲ್ಲ. ಬರೀ ಹೊಸ್ಲು ಪೂಜೆ ಅಂದರೆ ಹೊಸ್ಲು ಮಾತ್ರ ರೆಡಿ ಮಾಡಿದ್ದೀನಿ. ನೀವೇ ನೋಡ್ತಿರ್ಬೋದು. ಹೊಸ್ಲಿಗೆ ಮಾತ್ರ ಎಲ್ಲ ಇವಾಗ ರೆಡಿ ಮಾಡಿದ್ದೀನಿ. ಇವಾಗ ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಇನ್ನು ಪಾತ್ ಪೂಜೆ ಮಾಡೋಕ್ಕೆ ಅದಕ್ಕೂ ರೆಡಿ ಮಾಡ್ಕೋಬೇಕು. ಎಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ. ಸೊ ದರ್ಶನ ಸ್ನಾನದಿಂದ ಬಂದ ಅಂತಂದರೆ ಅವ್ನು ಮಾತಾಡ್ತಾನೆ. ಫಸ್ಟ್ ಟೈಮ್ ನಾನು ಮಾತಾಡ್ತಿದ್ದೀನಿ. ನನಗೆ ಒಂಥರ ಭಯ ಒಂಥರ ಆಗ್ತಿದೆ. ಸೊ ಗೈಸ್, ಅದಕ್ಕೆ ಹೇಗೆ ಇದ್ರೂ ನೀವೇ ಅಂದರೆ ಅರ್ಥ ಮಾಡ್ಕೋಬೇಕು. ಫಸ್ಟ್ ಟೈಮ್ ಮಾತಾಡ್ತಿದ್ದೀನಲ್ಲ ಅಂತ ಅಷ್ಟೇ ಗೈಸ್. ಇವಾಗ ಪೂಜೆ ಮಾಡ್ತೀನಿ. ಪೂಜೆ ಮಾಡೋದು ಪ್ರತಿಯೊಂದು ಎಲ್ಲನೂ ವ್ಲಾಗಲ್ಲಿ ದರ್ಶು ತೋರಿಸ್ತಾನೆ. ಹೇಗೆ ಮಾಡ್ತೀನಿ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅದರಲ್ಲಿ ತಪ್ಪು ಸರಿ ಏನೇ ಇದ್ರೂ ನೀವೇ ಹೇಳಬೇಕು. ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೆ ಮುಂಚೆನೇ ಹೇಳ್ತಿದ್ದೀನಿ. ನಾನು ಏನೇ ತಪ್ಪು ಮಾಡಿದ್ರು ಕಮೆಂಟಲ್ಲಿ ಕಮೆಂಟ್ ಮಾಡಿ ಗೈಸ್. ಅಷ್ಟೇ. ನೆಕ್ಸ್ಟು ಈ ಪೂಜೆ ಮಾಡೋ ಟೈಮಿಗೆ ಸಿಗ್ತೀನಿ. ಬಾಯ್ ಗೈಸ್. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿಯಾಗಿ ಹೇಳ್ಬೇಕಂದ್ರೆ ನಾನೇ ಸ್ಟಾರ್ಟ್ ಮಾಡೋಣ ಅಂತಿದ್ದೆ. ಅಂದರೆ ಸುಮಾರು ಜನ ಕಮೆಂಟಲ್ಲಿ ಹೇಳಿದ್ರಿ, ಅಕ್ಕ ನಿಮ್ಮ ವಾಯ್ಸ್ ಕೂಡ ಚೆನ್ನಾಗಿದೆ, ನೀವೇ ಬ್ಲಾಗ್ ಸ್ಟಾರ್ಟ್ ಮಾಡಿ ಟ್ರೈ ಮಾಡಿ ಅಂತ ಹೇಳಿದ್ರಿ. ಅದಕ್ಕಾಗಿ ಭೂಮಿಗೆ ಹೇಳಿದ್ದೆ ನೀನೇ ಸ್ಟಾರ್ಟ್ ಮಾಡಿ ಭೂಮಿ, ನಾನು ಸ್ನಾನ ಮಾಡ್ಕೊ ಬರೋಷ್ಟಲ್ಲಿ ಅಂತ ಹೇಳಿದೆ. ಅದಕ್ಕೆ ಭೂಮಿನೇ ಸ್ಟಾರ್ಟ್ ಮಾಡಲು. ಪೂಜೆ ಸಾಮಾನೆಲ್ಲ ತೊಳ್ಕೊಳ್ತಾ ಇದ್ದಾಳೆ. ಹಾಯ್ ಮಾಡಿ ಭೂಮಿ, ನೀನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೀಯಾ? ನನಗೆ ಮಾತಾಡೋಕೆ ಬಂದಿಲ್ಲ ಗೈಸ್. ನಾನು ಏನೇ ತಪ್ಪಾಗಿ ಮಾತಾಡಿದ್ರು ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು. ಪರವಾಗಿಲ್ಲ ಬಿಡು, ಚೆನ್ನಾಗಿ ಮಾತಾಡಿದ್ದಾಳೆ ಅಂದ್ಕೊಳ್ತೀನಿ. ಯಾಕಂದ್ರೆ ನಾನು ನೋಡಿರ್ತಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಳೆ ಗೈಸ್, ನೋಡೋಣ. ಆ್ಯಕ್ಚುಲಿ ಮನೆ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾಳೆ ಅಂದರೆ ಇಲ್ಲಿ ನೋಡಿ, ರಂಗೋಲಿ ಹಾಕಿದ್ದಾಳೆ. ಅವಳು ಪೂಜೆ ಅಂತಂದರೆ ಬೇಡಿ ಗೈಸ್, ಹೇಳೋದೇ ಬೇಡ. ನೋಡಿ, ಹೂ ತಗೊಂಡಿದ್ದಾಳೆ. ಎಲ್ಲ ಪೂಜೆಗೆ ಕೈದ ಐಟಮ್. ನಮ್ಮ ಮನೆ ದೇವರು ಚಾಮುಂಡೇಶ್ವರಿ, ಸಾಯಿಬಾಬಾ. ಗೈಸ್, ನೆನೆ ವ್ಲಾಗಲ್ಲಿ ನೋಡಿರ್ತೀರ, ನಾನು ನೈಟಾಗಿ ತೋರಿಸಿದೆ, ಈಗ ನೋಡ್ತೀನಿ ನೋಡಿ, ಇವಾಗ ಕಾಣಿಸುತ್ತೆ. ಇದು ಆ್ಯಕ್ಚುಲಿ ಗೈಸ್ ಮದುವೆಲಿ ತೆಗೆಸ್ಕೊಂಡ ಫೋಟೋ. ಅಂದರೆ ಅಶ್ವಿನಿ ನಕ್ಷತ್ರ ಹೇಳ್ತಾರಲ್ಲ, ಅದೇ ತೋರಿಸೋತ್ತಿಗೆ ಹಿಂಗೆ ಇಡ್ತಾರಲ್ವ ಮೇಲೆಗೆ, ಆವಾಗ ತೆಗೆಸ್ಕೊಂಡಿದ್ದು ಫೋಟೋ ಗೈಸ್ ಇದು. ಸೊ ಗೈಸ್, ಪೂಜೆ ಸ್ಟಾರ್ಟ್ ಮಾಡಲಿ, ಆಮೇಲೆ ಸಿಕ್ಕೋಣ. ಓಕೆ ಭೂಮಿ, ಸ್ಟಾರ್ಟ್ ಮಾಡ್ತೀನಿ. ಗಾಯ್ಸ್, ನಮ್ಮ ಮನೆ ಪೂಜೆ ಯಾವುದೇ ರೀತಿ ದೇವಸ್ಥಾನಕ್ಕಿಂತ ಕಮ್ಮಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಹೆಂಗೆ ಸ್ಟಾರ್ಟ್ ಮಾಡ್ತೀವಿ ಭೂಮಿ? ಹೂವೆಲ್ಲ ಫಸ್ಟ್ ತೆಗೆದು ಹಳೇದು ಹೇಳು. ಹಾಂ, ಓಕೆ, ಹೂವು ಇಟ್ಟು ಆಮೇಲೆ ಪೂಜೆ ಫಸ್ಟ್ ಎಲ್ಲ ನೀಟಾಗಿ ಫೋಟೋ ಹೊರ್ಸ್ಕೊಬಿಡ್ತೀನಿ. ಓಕೆ, ಹೊರ್ಸ್ಕೊಂಡು ಆಮೇಲೆ ಅರ್ಶಿನ ಕುಂಕುಮ ಎಲ್ಲ ಇಕ್ಕಿ ಹೂವು ಇಕ್ಕಿ ಕಳಸ ಇಕ್ಕಿ ಅಷ್ಟೇನಾ? ಇವತ್ತು ಏನು ಆ್ಯಕ್ಚುಲಾಗಿ ನನಗೆ ಬಾಯಿಗೆ ಬರ್ತೇನೆ. ಭೀಮನ ಎಷ್ಟು ಸತಿ ಹೇಳಿದೀನಿ ಗೊತ್ತಾ? ಇವತ್ತು ಭೀಮ್ ಅಮಾವಾಸ್ಯೆ. ಭೀಮನ ಅಮಾವಾಸ್ಯೆ ಗೈಸ್, ಅಂದರೆ ನನಗೆ ನನಗೆ ಸಾಕಾಗ್ಬಿಟ್ಟೈತೆ. ಬೆಳಗ್ಗೆನೂ ಹೋಗ್ಬೇಡ ಕೆಲಸಕ್ಕೆ ಅಂತಂದ್ರೆ ಹೋಗಿದ್ದ. ಅರ್ಜೆಂಟ್ ಕೆಲಸ ಇದೆ ಅಮ್ಮ. ನಮ್ಮ ಪಾಪು ಬಂದಮೇಲೆ ಒಂದಿನ ಟೈಮ್ ಕೊಡಕ್ಕಾಗಲ್ಲ, ಹೇಳ್ತಿ ಗೊತ್ತಾ? ಅದಕ್ಕೋಸ್ಕರ ಗೈಸ್ ಬೇಗ ಬಂದೇವನು ಇವತ್ತು ನಾನು. ಅದು ಒದ್ದಾಡ್ಕೊಂಡು 5:15 ಬಂದನು ಗೈಸು. ಅದು ಎಷ್ಟು ಸತಿ ಫೋನ್ ಮಾಡಿದ್ದೀನೋ ಲೆಕ್ಕನೇ ಇಲ್ಲ. ಓಕೆ, ಒಟ್ಟಿನ ಬಂದಿದ್ದೀನಲ್ವಾ. ಪಾಪ ಪೂಜೆ ಮಾಡೋ ಅಂತಂದರೆ ದೇವ್ರ ಪೂಜೆ ಮಾಡ್ತಿದ್ಯಾ? ಮತ್ತೆ ಪೂಜೆ ಫಸ್ಟ್ ದೇವರು, ಆಮೇಲೆ ಗಂಡನಾ? ಇಲ್ಲ, ಫಸ್ಟ್ ಎಲ್ಲ ಮನೆಗೆಲ್ಲ ಪತಿಯೇ ಪರಮಾತ್ಮ ಅಂತ ದೊಡ್ಡವರು ಹೇಳಿದ್ರು. ಕರೆಕ್ಟ್. ಹಂಗಂತ ಮನೆಗೆಲ್ಲ ಪೂಜೆ ಮಾಡ್ಬೇಕಲ್ಲ. ಪೂಜೆ ಮಾಡಿ ಗಂಡಂಗೂ ಪೂಜೆ ಮಾಡ್ಬೇಕು. ಗಂಡಂಗೆ ಪೂಜೆ ಮಾಡಿಬಿಟ್ಟು ಏನು ಕೊಡ್ತೀವಿ? ಯಾವುದು ಸ್ವೀಟ್ ಎಲ್ಲ ಮಾಡಿಸ್ಬೇಕಲ್ವ? ಏನು ಸ್ವೀಟ್ ಮಾಡ್ತೀನಿ ನನಗೋಸ್ಕರ? ಆ್ಯಕ್ಚುಲಿಯಾಗಿ ಹೇಳ್ಬೇಕಂದ್ರೆ ಅದಕ್ಕೊಂದು ಪಾತ್ ಪೂಜೆಗೆ ಹಿಂಗಿರುತ್ತೆ. ಅದಾದಮೇಲೆ ಇದೊಂದು ಪೂಜೆ ಅಂತ ಪಾತ್ ಪೂಜೆಗೆ ಅಂತಲೇ ಒಂದು ಟೈಮಿಂಗ್ಸ್ ಇರುತ್ತಾ? ಎಷ್ಟು ಟೈಮಿಂಗ್ ಚೆನ್ನಾಗಿದೆ ಅಂತೆ, 7 ಗಂಟೆ ಚೆನ್ನಾಗಿದೆ ಅಂತ. ಅದಕ್ಕೆ 7 ಗಂಟೆ ಒಳಗೆ ನಾನು ಪಾತ್ ಪೂಜೆ ಮಾಡ್ಕೊಂಡು ಆಮೇಲೆ ಸ್ವೀಟ್ ಮಾಡಿಬಿಟ್ಟು, ಸ್ವೀಟ್ ಮಾಡೋದನ್ನು ಕೂಡ ಬ್ಲಾಗಲ್ಲಿ ತೋರ್ಸೋಣ. ಏನು ಸ್ವೀಟ್ ಮಾಡ್ಕೊಡ್ತೀಯ ನನಗೆ? ಸ್ವೀಟ್ ಏನು ಮಾಡಲ್ಲ, ಸಕ್ಕರೆ ಬಾಯಿ ಹಾಕ್ತೀನಿ. ಸ್ವೀಟ್ ಅಲ್ಲ, ಅಷ್ಟೆಲ್ಲ ಆಗಲ್ಲಮ್ಮ. ಸ್ವೀಟ್ ಮಾಡಬೇಕು, ಇಲ್ಲ ನಾನು ಅಂಗಡಿಯಿಂದ ತರಿಸ್ಕೊಡು ನನಗೆ.
ಏನಾದ್ರು ಸ್ವೀಟ್ ಅಲ್ಲೇ ಅಂದೆ ಗೈಸ್, ಸ್ವೀಟ್ ತಗೋಬಾ, ಸ್ವೀಟ್ ಮಾಡೋದೇ ಇಸ್ಕೊಂತೀನಿಲ್ಲ, ಹ್ಞೂ ಪಾಯಸ ಮಾಡ್ಬೋದು. ಮಾಡು ಮತ್ತೆ ಅದೇ. ನಂಗೆ ಈಗ ಆಗಲ್ಲ, ಯಾಕಾಗಲ್ಲ ಸ್ವಲ್ಪ ಕೆಲಸಗಳು ನಂಗೆ ಜಾಸ್ತಿ. ಗಾಯ್ಸ್ ಇವಳು ಎಷ್ಟು ಮೈಗಳಿ ಅಂತ ಅಂದರೆ ಅಂಗಡಿಯಿಂದ ಬೇಕಾದ್ರೆ ಒಂದು ಪಕ್ಷ ತಂದ್ಬಿಡ್ತಾಳೆ. ಗೈಸ್ ಮೈಗಳೇ ಅಂತಲ್ಲ, ಸ್ವಲ್ಪ ಕೆಲಸಗಳಿದಾವೆ ನನಗೆ. ಈಗ ಪಾಯಸ ಮಾಡ್ಕೊಂಡು ಬಿಟ್ಕೊಳಕ್ಕಾಗಲ್ಲ, ಅದಕ್ಕೆ. ಸರಿ ಆಯ್ತು, 7 ಗಂಟೆ ಮೇಲೆ ಮಾಡು ಅಂತ ಹೇಳ್ತೀನಿ ನಾನು. 7 ಗಂಟೆ ಮೇಲೆ ಮಾಡ್ತೀನಿ. ಸರಿ ಆಯ್ತು ಗೈಸ್, 7 ಗಂಟೆ ಮೇಲೆ ಪಾಯಸ ಮಾಡ್ತಾಳೆ, ಅವಾಗ ಸಿಕ್ಕಲ್ಲ, ಪೂಜೆ ಮಾಡೋದಕ್ಕೆ ಸಿಗ್ತೀನಿ, ಓಕೆನಾ? ಹೋಗಿ ಸ್ವೀಟ್ ಅದು ತಗೋ, ಸದ್ಯಕ್ಕೆ ಸ್ವೀಟ್ ಬೇಕಲ್ಲ. ಏನು ಸ್ವೀಟ್ ತರಲಿ? ಏನಾದರೂ ಒಂದು ಸ್ವೀಟ್ ತಗೋಬಾ, ನೀನು ಯಾವ್ದು ಇಷ್ಟಪಡ್ತೀಯ ಆ ಸ್ವೀಟ್ ತಗೋಬಾ. ನಾನೆಲ್ಲ ಕಾಸ್ಟ್ಲಿದ್ದು ಅಮ್ಮಮ್ಮನ 2-3 ಸಾವಿರ ರೂಪಾಯಿ ಸ್ವೀಟನ್ನು ಇಷ್ಟಪಡೋದು. ಅಷ್ಟೊಂದು ದೊಡ್ಡವ್ರು ನಾವಲ್ಲಪ್ಪ. ಹೌದಾ ಗೈಸ್, ನಾನು ಯಾವುದೇ ರೀತಿ ಹೊರ್ಗಡೆ ಸ್ವೀಟ್ ಬೇಡ. ನನ್ನ ಪ್ರೀತಿ, ನನ್ನ ಹೆಂಡತಿ ಪ್ರೀತಿನ ಏನೇ ಮಾಡ್ಕೊಳ್ಳ, ಅದು ಬಾಯಿಗೆ ಸಕ್ಕರೆ ತಂದು ಹಾಕ್ತಾಳಲ್ಲ, ಅದೇ ಸ್ವೀಟ್ ಸಾಕು ಅಂತ ಹೇಳ್ತೀನಿ ನಾನು. ಈಗ ನೋಡಿ, ನಾನು ನೋಡಿ ನಂಗೆ ಚೇನೆ ಬೇಡ, ಭೂಮಿ ಹತ್ತು ನೋಡಿದ್ರಲ್ವ ಗೈಸ್, ಭೂಮಿ ಹೈಟ್ ನೋಡಿ ಕರೆಕ್ಟೇ ಈ ಲೆವೆಲ್. ಎಷ್ಟು ಗಿಟಿಗಿದೀಯ ಅಂದ್ರೆ ನೀನು. ನೋಡಿ ಗೈಸ್, ಇವನು ಮದ್ವೆ ಮಾಡ್ಕೊಳಕ್ ನೋಡಿ guys, correct ಎಷ್ಟು ಕೊಡುಕಿದೀನಿ, ಬೇಕು ಬೇಕಂತ ಬರ್ತಾ ಬರ್ತಾ ಕುಳ್ಳಿಗೆ ಐತಿದ್ಯಾ ಹೊರ್ತು ಜಾಸ್ತಿ ಹೊತ್ತ ಐತಿಲ್ಲ. ಪ್ರೆಗ್ನೆಂಟ್ ಆದ್ಮೇಲೆ ಅದಕ್ಕೆ ನಾನು ನನ್ನ ಮಗುಗೆ ಸೈಕಲ್ ತಂದ್ಕೊಡಲ್ಲ, ನಿನಗೆ ಸೈಕಲ್ ತಂದು ಫಸ್ಟ್ ನಿನಗೆ ತಂದು ಕೊಡ್ತೀನಿ. ಯಾಕೆ ಅಂತೇಳ, ಸ್ವಲ್ಪ ಪೆಡಲ್ ಮೆಟ್ಟಿ ಆದರೂ ಉದ್ದ ಐತಿ ಅಂತ. ಓಕೆ ಗೈಸ್, ಪೂಜೆ ಸ್ಟಾರ್ಟ್ ಆದಮೇಲೆ ಇನ್ನೇನು ಮಂಗಳಾರತಿ ಮಾಡೋ ಟೈಮ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಯಾಕಂದರೆ ಎಲ್ಲಿ ಲೆಂತ್ ಆಗಿಬಿಡ್ತದೆ ಅಂತ ಅಷ್ಟೆ, ಓಕೆನಾ? ಇವಳು ಬೇಕಾಗಿರೋ ಐಟಮೆಲ್ಲ ನೋಡಿ ಗೈಸ್, ಎಲ್ಲ ಉಜ್ಜಿ ಬೆಳ್ಳಗೆ ಮಾಡ್ಕೊಂಡು ತಗೊಬಂದಾಳೆ. ಇಷ್ಟೇನಾ ಬೇಕಾಗಿರೋದು? ಮತ್ತು ನನ್ನ ಕಾಲೆಲ್ಲ ತೊಳಿತೀನಿ ಅಂತ ಹೇಳ್ದೆ. ಒಂದು ನಿಮಿಷ ತಾಳ್ಮೆನೇ ಇಲ್ವಲ್ಲ ಗೈಸ್ ಇವ್ನಿಗೆ, ಯಪ್ಪ ನನಗಂತೂ ಹೇಳಿ ಸಾಕಾಗಿ ಹೋಗ್ಬಿಟ್ಟೈತೆ. ಓಕೆ ಗೈಸ್, ಎಲ್ಲ ರೆಡಿ ಆದ್ಮೇಲೆ ಸಿಗ್ತೀನಿ. ಅಲ್ಲ ಎಲೆ ಕೊಡು, ಏನಿಲ್ಲ ಕಳಿಸಿದೆ ಗಾಯ್ಸ್, ನೋಡ್ತಾ ಇರ್ಬೋದು ನಮ್ಮ ಮನೆ ಕಳಶ ಹೆಂಗೆ ರೆಡಿ ಆಗಿದೆ. ಭೂಮಿ ನೋಡಿ ಗೈಸ್, ಹೂ ಮಾಡಿಸ್ತಾ ಇದ್ದಾರೆ ದೇವ್ರಿಗೆ, ಕುಂಕುಮ ಎಲ್ಲ ಇಟ್ಟಾಗಿದೆ. ಸೊ ಗೈಸ್, ನೋಡ್ತಾ ಇರ್ಬೋದು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಜಾಸ್ತಿ ಏನು ಗ್ರ್ಯಾಂಡಾಗಿ ಮಾಡಿಲ್ಲ ಗೈಸ್, ಸಿಂಪಲಾಗಿ ಮಾಡಿದ್ದೀವಿ ನಮ್ಮ ಮನೆ ಪೂಜೆನ. ನೋಡಿ, ಯಾರ್ಯಾರ ಮನೇಲಿ ಹೇಗೆ ಮಾಡಿದ್ದೀರೋ ಗೊತ್ತಿಲ್ಲ, ನಮ್ಮ ಮನೇಲಂತೂ ಈ ಥರ ಇದೆ. ಯಾರ್ಯಾರ ಮನೇಲಿ ಇವತ್ತು ಪೂಜೆ ಮಾಡಿದ್ದೀರಾ ಎಲ್ಲರೂ ಕೂಡ ಒಂದೊಂದು ಕಮೆಂಟ್ ಮಾಡಬೇಡಿ, ನಮ್ಮ ಮನೇಲಿ ಪೂಜೆ ಆಗಿದೆ ಅಂತ. ಹಾಜರಾತಿ. ಹೊಸ ವ್ಯಕ್ತಿ ನಮ್ಮ ಮನೆಯದು ತುಳಸಿ ಗಿಡ, ಇದು ಮನಿ ಟ್ರೀ ತಗೊಂಡು 1 ವಾರ ಐತಿ ತುಳಸಿ ಗಿಡ ತಗೊಂಡು. ಭೂಮಿ ಪಾತ್ ಪೂಜೆ ಮಾಡ್ತೀನಿ ಅಂತ ಹೇಳ್ತಾನೆ ಇದೆಯಲ್ಲ, ಯಾವಾಗಲಿಂದ ಮಾಡೇ ಇಲ್ಲ. ಓಕೆ ಗೈಸ್, ಪಾತ್ ಪೂಜೆ ಸ್ಟಾರ್ಟ್ ಮಾಡಿದ್ರಿಂದ ಅಪ್ಪ ದೇವರೇ ಕಾಪಾಡಪ್ಪ, ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಅದು. ಇದೇನಾ ಈಗ ಇದ್ರಲ್ಲೇ ಮಾಡೋದಾ? ಅರ್ಶಿನ ಕುಂಕುಮ ನಾವು ಈ ಚೇರ್ ಮೇಲೆ ಕೂತ್ಕೊಳ್ಳ. ಓಕೆ, ಅವಳು ಎಲ್ಲ ಸೆಟಪ್ ಮಾಡಿಕೊಂಡು ಮಾಡೋತಿ ವಿಡಿಯೋ ಮಾಡ್ಕೊಳ್ತೀನಿ. ಗಾಯ್ಸ್, ರೆಡಿ ಆಗಿದೆ. ಇಲ್ಲೇನ ಕೂತ್ಕೊಳ್ಳೋದು ನಾನು ಫಸ್ಟ್ ಟೈಮ್ ಗೈಸ್, ಕಳೆದ ವರ್ಷನೂ ಮಾಡಿಲ್ಲ, ಈ ವರ್ಷ ಏನೋ ಮಾಡ್ತಾಳೆ ನನ್ನ ಹೆಂಡತಿ ನನ್ನ ಕಾಲಿಗೋಸ್ಕರ. ಅಯ್ಯೋ, ಅಲ್ಲ ಕಾಲು ತೊಳೆಯುತ್ತಾರಲ್ವಾ, ಎಲ್ಲ ಇದರಲ್ಲೇ ಮಾಡ್ತೀಯ ಒಂದರಲ್ಲೇ? ಅಲ್ಲ, ನಂಗೊಂದು ಡೌಟ್ ಕೇಳಲ್ಲ, ಪಾತ್ ಪೂಜೆ ಏನಕ್ಕೆ ಮಾಡ್ತಾರೆ? ಹಾಂ, ಏನಾರು ಆಯ್ಸ್ ಗೀಸ್ ಏನಾದ್ರು ಜಾಸ್ತಿ ಆಗುತ್ತೆ. ಭೂಮಿ ರೆಡಿನಾ? ವ್ಲಾಗ್ ಮಾಡ್ಕೊಳ್ತಾ ಇದ್ದೇನೆ. ಫಸ್ಟ್ ಏನೇನು? ನಂದೊಂದು ಸ್ವಲ್ಪ ದೊಡ್ಡ ಕಾಲು ಕಡೆ, ಕರೆಕ್ಟಾಗಿ ನನ್ನ ತಟ್ಟೆಗೆ ಕರೆಕ್ಟಾಗಿ ನನ್ನ ಕಾಲು ಐತೆ ನೋಡಿ. ಇದರಿಂದ ನನಗೆ ಪುಣ್ಯ ಬರುತ್ತೆ, ನಿನಗೆ ಪುಣ್ಯ ಬರುತ್ತಾ? ನಿನಗ ಅದಕ್ಕಿಷ್ಟೊಂದು ಪ್ರೀತಿಯಿಂದ ಬೆಳಗ್ಗೆಯಿಂದ ಜಗಳ ಆಡೋದಂಗೆ ಪಾತ್ ಪೂಜೆ ಮಾಡ್ತಿದ್ದೆ ನಂದು.
ಅಯ್ಯೋ ಸೀರಿಯಸ್ ಆಗಿರ್ಬೇಕು ತುಂಡ. ಹಾಂ ಹೆಂಗೋ ಏನೋ ಗೊತ್ತಿಲ್ಲ. ಏನಾದ್ರು ಇದರಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಭೂಮಿಗೆ ಬೈದ್ಬಿಡಿ. ನಾನು ಏನು ಬೈಯಕ್ಕೆ ಹೋಗ್ಬೇಡಿ ಗೈಸ್, ಯಾಕಂದ್ರೆ ಇದ್ರಲ್ಲಿ ನಂದೇನಿಲ್ಲ. ಕಟ್ಟಬೇಕೇನೋ ಗೊತ್ತಿಲ್ಲ. ಕಂಕಣ ಕೈ ಕೊಡು. ಕೈಗಾ? ನೀನು ಕಟ್ಟಬೇಕು. ಈ ಬಲ್ಗೈಗ ಎಡಗೈಗೆ ಸರಿ ಬಲಗೈಗೆ ಕರೆಕ್ಟಾಗಿ ಹೇಳ್ಬೇಕು. ನನಗೆ ಕನ್ಫ್ಯೂಸ್ ಮಾಡ್ತಿದ್ದೀನಿ ಗೈಸ್. ಇದು ಇದೇ ಒಂದು 2 ವರ್ಷದ ಇದರಲ್ಲಿ ಮದುವೆಲಿ ಕಟ್ಟಿಸಿದ್ರೆ ಗೈಸ್ ಇದೇ ಥರ. ಅದಾದಮೇಲೆ ಕಂಕಣ ಇವಾಗಲೇ ಕಟ್ಕೊಳ್ತಿರೋದು. ಅಂದರೆ ಕಳೆದ ವರ್ಷನೂ ನಾವೇನು ಇದನ್ನು ಮಾಡ್ಕೊಂಡಿರ್ತಿಲ್ಲ. ಹಿಂಗೆ ಕಟ್ಬೇಕಾ? ಇವಾಗ ಸ್ವಲ್ಪ ವೀಡಿಯೋ ಎಡಿಟ್ ಕಷ್ಟ ಆಗುತ್ತೆ. ಇಟ್ಕೊತೀನಿ ಗಾಯ್ಸ್, ನೋಡ್ತಾ ಇರ್ಬೋದು ನೀವೇ. ಜೀವನ ಸತಿ ಇದು 2ನೇ ಸತಿ ಅವಳಿಗೆ 3 ಗಂಟೆ ಕಟ್ತಾ ಇರೋದು ನಾನು. ಅರ್ಶಿನ ದಾರ ಆವಾಗಲೂ ಕೂಡ ಕಟ್ಟಿದೆ, ಇವಾಗಲೂ ಕೂಡ ಕಟ್ತಾ ಇದ್ದೀನಿ. ಆವಾಗಲೂ 3 ಗಂಟೆ ಕಟ್ಟಿದೆ, ಇವಾಗಲೂ ಕೂಡ 3 ಗಂಟೆ ಕಟ್ತಾ ಇದ್ದೀನಿ. 2 ವರ್ಷ ಆಗಿದೆ ಗಾಯ್ಸ್. ಇಷ್ಟವರೆಗೆ ಹೆಂಗೆ ಜೊತೆಯಾಗಿ ನಡೀತಿದ್ವಿ ಅದೇ ಥರ ಇನ್ನೂ ಕೂಡ ಜೊತೆಯಾಗಿ ನಡಿಬೇಕು ಅಂತ ನಿಮ್ಮ ಪ್ರೀತಿ ಹೀಗೆ ಇರಲಿ ಗಾಯ್ಸ್, ಅಷ್ಟೇ, ಬೇರೆ ಏನಿಲ್ಲ. ಇನ್ನೇನು ಸ್ವೀಟ್ ತಂದ ಸಕ್ಕರೆ ಕೊಡ್ತೀನಿ ಅಂತ ಹೇಳ್ದಲ್ಲೇ. ಈಗೇನು ಮಾಡಿ ನಿನಗೆ ಆರತಿ ಮಾಡ್ಬೇಕು ಸೈಡ್ ಬಾ. ಓಕೆ, ವಿಡಿಯೋ ನಿಂಗೆ ಇಟ್ಕೊಳ್ತೀನಿ. ಓಕೆನಾ? ಪರವಾಗಿಲ್ಲ ಹಾಕೊಂಡು ಬೇಡ. ಓಕೆ ಮಾಡಿ. ಏನಾದ್ರು ಹೇಳು ಬಾಯಿಗ. ಏನು ಹೇಳಲ್ಲ ಅಷ್ಟೇ. ನೋಡಿ ಗೈಸ್, ಬರೀ ಏನು ಹೇಳ್ದಿಲ್ಲ, ಬರೀ ಆರತಿ ತೆಗ್ಸಿದಾಳೆ ಅಷ್ಟೇ. ಕರ್ಪೂರ ಮಂಗಳಾರತಿ ಮಾಡ್ತಿದ್ರೆ ಅದೇನು ಇದೇನಂತ ಕೇಳ್ತೇನೆ ಗೈಸ್. ಬರೇ ಇವನು. ಓಕೆ, ನಿನಗೆ ಹಾಕ್ಬೇಕಾ? ನೋಡಿ ಇರನ್ನೇ ನೀನು ಬಿಡು. ಕರೆಕ್ಟಾಗಿ ಬೀಳು ಕಾಲಿಗೆ. 3 ಸತಿಯಾ? ಇದೆ. ನನ್ನ ಆಶೀರ್ವಾದ ಇದೇ ಥರ ನಿನ್ನ ಮೇಲೆ ಇರುತ್ತೆ. ಏನು ಅನಿಸ್ತಿದೆ ಮಮ್ಮಿ? ಏನು ಅನಿಸಿದೆ ಅಂತಂದರೆ ಖುಷಿ ಆಗ್ತಿದೆ. ಅದು ಎಲ್ಲರ ಸತಿನೂ ಕೇಳಿದಾಗಲ್ಲ ಬರೀ ಖುಷಿ ಆಗುತ್ತೆ ಅಂತಲೇ ಹೇಳ್ತೀಯ. ಅರ್ಶಿನ ಕುಂಕುಮ ಇಡು. ನಿನಗಾ? ಫಸ್ಟ್ ಅರ್ಶಿನ ಇಡ್ಬೇಕು ಈ ಕಡೆ ಈ ಕಡೆ. ಓಕೆ. ಈ ಕೈನ ಯೂಸ್ ಮಾಡ್ಬೇಕು ಯಾವತ್ತಾಗಲಿ. ಯಾವುದು ಇದಾ? ಹಾಂ ಆಯ್ತು ಬಿಡು. ಈಗ ಕುಂಕುಮನ ಅಲ್ಲಿಗೇನಾ? ಇಲ್ಲಿ ಇಲ್ಲಂದು ಹಾಕ್ಬೇಕಲ್ಲ ಮೇಲೆ? ಬೇಡವಾ? ಸಾಕಾ? ನನಗೆ ಇಟ್ಬಿಡಪ್ಪ. ತಾಳಿ ಮೇನ್ ಇದೆ. ಅರ್ಶಿನ ಕುಂಕುಮ 2 ಒಟ್ಟಿಗೆ ಹಚ್ಕೊಳ್ಬೇಕು? ಇಲ್ಲ, ಅರ್ಶಿನ ಅಷ್ಟೇ ಫಸ್ಟ್. ಕುಂಕುಮ ಹಚ್ಚು ಅಷ್ಟೇ. ನನಗೆ ಈಗ ಸ್ವೀಟ್ ಏನಾರು ಮಾಡ್ತೀನಿ ಅಂದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಾಂದಿದ್ರೆ ಇಲ್ಲೆಲ್ಲ ರೆಡ್ ಮಾಡಕ್ಕೆ ಬಿಡ್ತೀನಿ. ಅದಕ್ಕೆ ಬರೀ ಸಕ್ಕರೆನಾ? ಬೇರೆ ಏನಿಲ್ವಾ? ಗಾಯ್ಸ್, ಇದು ಬರೀ ಮೋಸ ಗಾಯ್ಸ್. ಅಂದರೆ ನಾನು ಹೆಂಡತಿ ಇದೆಲ್ಲ ಮಾಡ್ತಾಳೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರಲಿಲ್ಲ. ನಾನು ಕೆಲ್ಸಕ್ಕೆ ಹೋಗಿದ್ದಲ್ವಾ, ಹಂಗೆ ಡೈರೆಕ್ಟಾಗಿ ಬಂದಾಗ ನೋಡಿದರೆ ಮಾಡಿದ್ದಾಳೆ. ಅಷ್ಟೇ ಗಾಯ್ಸ್, ಪಾತ್ ಪೂಜೆ ಆಯಿತು. ಹೆಂಗೆ ಮಾಡೋದನ್ನ ನನಗಂತೂ ಗೊತ್ತಿಲ್ಲ. ತಪ್ಪಾಗಿ ಏನಾರ ಮಾಡಿದರೆ ಕಮೆಂಟ್ ಮಾಡಿ. ಇದರಲ್ಲಿ ಒಂದು 50% ಕರೆಕ್ಟಾಗಿದೆ, 50% ತಪ್ಪಾಗಿರುತ್ತೆ ಅನ್ಬೋದು. ಇಲ್ಲ, ಕರೆಕ್ಟಾಗಿ ಮಾಡಿದ್ದೀನಿ ಗೈಸ್ ನಾನು. ಅಷ್ಟೇ ಗೈಸ್. ಇಟ್ಕೊಂಡಿದ್ಲು, ಅದ್ರ ಸೀರೆ ಬಿಚ್ಚಾಕ್ಬಿಟ್ಟು ಪೂಜೆ ಎಲ್ಲ ಆಯಿತು ಗೈಸ್. ಆ್ಯಕ್ಚುಲಿಯಾಗಿ ಪ್ರೆಗ್ನೆಂಟ್ ಇರೋರು ಬೇಗನೆ ಊಟ ಮಾಡಿ 9 ಗಂಟೆ ಏನೋ ಇದೆಲ್ಲ ಇವತ್ತು ಗ್ರಹಣ ಇರೋದ್ರಿಂದ ಹೊರಗಡೆ ಹೋಗಂಗಿಲ್ಲ ಗೈಸ್. ಅದರಿಂದಾಗಿ ಇವಳಿಗೆ ಹೊರಗಡೆಯಿಂದ ಊಟ ತಂದು ಕೊಟ್ಟಿದ್ದೆ, ಅನ್ನ ಸಾರು ತಂದು ಕೊಟ್ಟೆ. ಅವಳು ಊಟ ಮಾಡ್ಕೊಂಡಿದ್ದಾಳೆ. ನನಗಂತ ಸ್ಪೆಷಲಾಗಿ ಏನೋ ಮಾಡ್ಕೊಳ್ತಾ ಇದ್ದೀನಿ, ನೋಡ್ಬೋದು.
ಅದು ಬ್ಯಾಚುಲರ್ ಸ್ಪೆಷಲ್. ಅದು ನಾರ್ಮಲ್ ಮ್ಯಾಗಿ ಎಲ್ಲ ಮಶ್ರೂಮ್ ಮ್ಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಇವತ್ತು. ಅದು ಭೂಮಿ ತಿನ್ನಲ್ಲ ಮ್ಯಾಗಿ ಅಂಥದ್ದೆಲ್ಲ ಭೂಮಿಗೆ ಆಗಲ್ಲ. ಒಂದು ಪಕ್ಷ ಉಪವಾಸ ಇದ್ಬಿಡ್ತಾಳೆ, ಮ್ಯಾಗಿಗೆಲ್ಲ ಅವಳೆ ಬರಲ್ಲ ಗೈಸ್. ಓಕೆ ಗೈಸ್, ಏನಾರು ಹೇಳ್ತೀಯಾ? ಏನಿಲ್ಲ ಗೈಸ್, ಅಷ್ಟೇ. ನನಗೆ ಏನೇನು ಗೊತ್ತು ಅಷ್ಟು ಮಾತ್ರ ಮಾಡಿದ್ದೀನಿ. ಅದರಲ್ಲಿ ಏನೇ ತಪ್ಪು ಸರಿ ಇದ್ರು ಕಮೆಂಟ್ ಹಾಕಿ. ಜಾಸ್ತಿ ಲೆಂತ್ ಮಾಡೋದು ಇಷ್ಟ ಆಗಲ್ಲ ನಮಗೂ ಕೂಡ, ಯಾಕಂದ್ರೆ ನೋಡೋರ್ಗು ಒಂದು ಸ್ವಲ್ಪ ಇದಿರ್ಬೇಕಲ್ಲ. ನೋಡಿ ನಮ್ಮ ಮನೆ ಭೀಮನ ಅಮಾವಾಸ್ಯೆ ಫಸ್ಟ್ ಟೈಮ್ ಮಾಡಿರೋದಲ್ಲ, ತಪ್ಪು ಸರಿ ಇದ್ರೆ ಅವರೇ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ ಗೈಸ್, ಬೇರೆ ಏನೂ ಇಲ್ಲ. ಅಷ್ಟೇ ಓಕೆ, ಗೈಸ್. ಎಂಡ್ ಮಾಡೋಣ. ಓಕೆ ಗೈಸ್, ಇನ್ನು ಯಾರ್ಯಾರು ಕೂಡ ನಮ್ಮ ಚಾನಲ್ನಿಂದ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಾವು ಯಾವುದೇ ಕೂಡ ವೀಡಿಯೋವನ್ನು ಹಾಕಿದರೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನೀವು ಕ್ಲಿಕ್ ಮಾಡಿದಾಗ ಓಪನ್ ಆಗುತ್ತೆ. ಓಕೆ ಗೈಸ್, ಟಾಟಾ, ಬೈ ಬಾಯ್.